ಸರ್ ಇವತ್ತಿಂದ ನೋಡಿ ಒಂದು ಸ್ಪೆಷಲ್ ಒಂದು ಇರುತ್ತೆ. ಹಳೇ ಲೈನೇಜ್ ಅಂತ ಧೂಮಾಗಂಡು ಸರ್ ಇದು. ತುಂಬ ಒಳ್ಳೆ ಲೈನೇಜ್ ಇದು. ನೀಲ್ ಧೂಮಾಗ್ಲು ಅಂತ ಹೇಳ್ತಾರೆ. ಆ ಥರ ಬಣ್ಣದಲ್ಲಿ ಅಕ್ಕಿ ಇದು. ತುಂಬ ಟಾಪ್ ಕ್ಲಾಸ್ ಅಂತ ಗಂಡು ಫ್ರೆಂಡ್ಸ್. ಡಾರ್ಕ್ನೆಸ್ ನೋಡ್ಬೋದು. ಬರೀ 2 ದಸ್ತ ಗಂಡು ಇದು. ಓಕೆ, ತುಂಬ ಚೆನ್ನಾಗಿರುತ್ತೆ. ಬಾಲ ಕ್ವಾಲಿಟಿ ನೋಡ್ಬೋದು. ಸರ್ ಈಗ ಹಾಕಿದ್ದು ನೋಡಿ ರೇಗ್ದಾರ್ ಗಂಡು ಮೆರವಣಿಗೆ ಜಾತಿಯಲ್ಲಿ ಅಕ್ಕಿ ಸರ್ ಇದು. ತುಂಬ ಒಳ್ಳೆ ಗಂಡು ಇದು. ಯಾಕಂದರೆ ವಿಜಯಪುರದಲ್ಲಿ ಸುಮಾರು ಜನ ಇಟ್ಟಿದ್ದಾರೆ ಆ ಜಾತಿಯಲ್ಲಿ ಅಕ್ಕಿಗಳು. ಈಗ ಒಂದು ಬಿಟ್ಟಿದ್ದೀರಾ ಫ್ರೆಂಡ್ಸ್. ಇವಾಗ ನೋಡಿದ್ರೆ ಒಂದು ಗುಲ್ದಾರ್ ಗಂಡು ಒಂದು ಬಿಟ್ಟಿರ್ತೀನಿ. ಕವ್ವಾ ಗುಲ್ದಾರಲ್ಲಿ ಒರಿಜಿನಲ್ ಇದು ನೋಡಿದ್ರೆ ಒಂದು ಧೂಮ ಇನ್ನೊಂದು ಹಾಕಿರ್ತೀನಿ ಗೋಲ್ಡ್ ಶೇಡಲ್ಲಿ. ಇದು ಮೆರವಣಿಗೆಯಲ್ಲಿ ಹಾಕಿ ಸರ್ ಇದು. ಲೈಕ್ ಫ್ರೆಂಡ್ಸ್, ಗ್ರೂಪಲ್ಲಿ ಇರೋ ಎಲ್ಲ ಫ್ರೆಂಡ್ಸ್ಗೂ ನಮಸ್ಕಾರ. RB ರೇಗ್ದಾರಿಂದ ಲೊಕೇಶನ್ ಸುಮಾರು ಜನ ಕೇಳ್ತಾ ಇರ್ತೀರಾ. ಬೆಂಗಳೂರು RT ನಗರ CB ರೋಡು ಇದು ನಮ್ಮ ಲೊಕೇಶನು. ಯಾರಿಗೆ ಇದ್ರೇನು ಕಾಲ್ ಮಾಡ್ಬೋದು. ನಮ್ಮ ಲೊಕೇಶನ್ ನೀಟಾಗಿ ಕೇಳಿಸ್ಕೊಂಬಿಡಿ. ಬೆಂಗಳೂರು RT ನಗರ CB ರೋಡು. ಇದು ನಮ್ಮ ಜಾನ್ ಸರ್ ಅಂತ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೆ. ತುಂಬ ತಿಳಿಸ್ಕೊಡ್ತಾ ಇರ್ತಾರೆ ಎಲ್ಲರಿಗೂ ತುಂಬ ತಿಳಿಸ್ಕೊಡ್ತಾ ಇರ್ತಾರೆ. ಹಿಂದಕ್ಕೂ ಮುಂದಕ್ಕೂ ತಿಳ್ಸೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಏನೇ ಡೌಟ್ ಇದ್ರೆ ಕೇಳ್ಬೋದು ನೀವು. ಇವತ್ತಿನ ಸ್ಪೆಷಲ್ ಏನಿರುತ್ತೆ ಅಂದರೆ ವಿಜಯಪುರ ತಾಮ್ರಾಲ್ಗಳಿರುತ್ತೆ, ವಿಜಯಪುರ ಮಕ್ಷಿಗಳಿರುತ್ತೆ ಫ್ರೆಂಡ್ಸ್. ಬನ್ನಿ ನೋಡೋಣ. ಫಸ್ಟ್ ಅಕ್ಕಿನೇ ನೋಡೋಣ. ತುಂಬ ಒಳ್ಳೆ ಟಾಪ್ ಅಂತ ಗಂಡು, ಒಂದು 4 ವರ್ಷದ ಗಂಡು ನೋಡ್ಬೋದು. ಗರಿಗಳು ತುಂಬ ಸೂಪರ್ ಗರಿಗಳಿರುತ್ತೆ. ಲೈಟ್ ಹಾಲು ಕಟ್ಟಿರುತ್ತೆ. ಕಣ್ ಕ್ವಾಲಿಟಿ ನೋಡ್ಬೋದು. ಹಳೇ ಕಣ್ ಕ್ವಾಲಿಟಿ. ತುಂಬ ಒಳ್ಳೆ ಗಂಡು ಮಕ್ಷಿ ಗಂಡು. ವಿಜಯಪುರದ್ದು ಫೇಮಸ್ ಆಗಿರೋದು ಲೈನೇಜ್ ಇದು. 10 ಗಂಟೆ ಮೇಲೇ ಅವರೆಲ್ಲ ಬಿಟ್ಟಿರೋದು. ಕೂಟಲ್ಲಿ ಅಕ್ಕಿ ಆಡ್ತಾ ಇದೆ. ನಾವು ಮಾಡಬೇಕಿದ್ರೆ ಹೆಣ್ಣು ನಮಗೆ ಸೆಟ್ ಆಗಬೇಕು. ಸುಮಾರು ಗಂಡುಗಳೇ ಕೊಟ್ಟಿರ್ತಾರೆ, ಹೆಣ್ಣು ಕೊಟ್ಟಿರ್ತಾರೆ. ತುಂಬ ಒಳ್ಳೆ ಹೆಣ್ಣು ಕೊಟ್ಟಿರ್ತಾರೆ ಗಂಡುಗಳು. ನೋಡಿ ಫ್ರೆಂಡ್ಸ್. ಸರ್ ಏನು ಬೆಲೆ ಇರ್ತೀರಿ? ಸಿಂಗಲ್ 4,000. ತುಂಬ ಒಳ್ಳೆ ಗಂಡು ಸರ್. ವಿಜಯಪುರ ಫೇಮಸ್ ಆಗಿ ಇಟ್ಟಿದ್ದೀವಿ ಮಕ್ಷಿಗಳು. ನೋಡೋಣ ನೆಕ್ಸ್ಟ್ ತಾಮ್ರ. ಇದು ತಾಮ್ರ ಅಲ್ಲ ಸರ್? ಹಾಂ, ಇದು ತಾಮ್ರ. ಇದು ನೋಡ್ಬೋದು. ಶೇಪು ಗೀಪೆಲ್ಲ ತುಂಬ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಮಚ್ಚೆಗಳು ಅಷ್ಟೇ, ಮೈ ಮೇಲೆ ಒಳ್ಳೆ ಮಚ್ಚೆಗಳು. ಬನ್ನಿ ನೋಡೋಣ. ಗರಿ ನೋಡ್ಬೋದು. ಆಡೋವಂಥ ಹಾಕಿ ಇದು. ಗರಿ ತುಂಬ ಸಣ್ಣ ಗರಿ, ತುಂಬ ಚೆನ್ನಾಗಿರುತ್ತೆ. ಮಚ್ಚೆಗಳು ಅಷ್ಟೇ ತುಂಬ ಫಸ್ಟ್ ಕ್ಲಾಸ್ ಆಗಿರುತ್ತೆ. ನೋಡ್ಬೋದು ಬಾಲ ಕಂಡೀಷನಲ್ಲಿ ಮಚ್ಚೆಗಳು ತುಂಬ ನೀಟಾಗಿರುತ್ತೆ. ಶಾರ್ಟ್ ಬೀಕು, ಗುಂಡು ತಲೆ, ತುಂಬ ಚೆನ್ನಾಗಿರುತ್ತೆ. ಮೈ ಮೇಲೆ ಏನು ಬಣ್ಣ ಇರುತ್ತೋ ಅದೇ ಬಣ್ಣ ಕಣ್ಣಲ್ಲಿ ಕಾಣಿಸ್ತಾ ಇರುತ್ತೆ. ಸೂಪರ್. ಇದು 3 ವರ್ಷದ ಗಂಟೆ ಸರ್. ಸರ್ ಏನು ಬೆಲೆ ಹೇಳ್ತೀವಿ? ಇದು 4 ಆಗುತ್ತೆ ಸರ್. ಇದು 4,000. ಬ್ರೀಡಿಂಗ್ ಅಂತೂ ಒಳ್ಳೆ ಲೈನೇಜ್ ಅಂತ ಹಾಕಿ ಹೆಣ್ಣು ಸೆಟ್ ಆಗಬೇಕಷ್ಟೇ. ಓಕೆ ಸರ್. ಸರ್ ಈಗ ತಾಮ್ರ ಅಲ್ಲ? ಇದೊಂದು ತಾಮ್ರಲ್ಲಿ ಒಂದು ಗಂಡೊಂದು ಹಾಕಿರ್ತೀನಿ. ಇದೊಂದು 3 ವರ್ಷದ ಗಂಡಿದು ಒಳ್ಳೆ ತಾಮ್ರಲ್ಲಿ ಇದು ಲಾಲ್ಗೌಡಲ್ಲಿ ಹಾಕಿ ಸರ್. ಇದು ತುಂಬ ಒಳ್ಳೆ ಬಣ್ಣ, ಡಾರ್ಕ್ ಬಣ್ಣ. ಬನ್ನಿ ನೋಡೋಣ. ಹಿಡ್ಕೊಳ್ಳಿ. ರೆಕ್ಕೆ ನೋಡ್ಬೋದು. ಸ್ವಲ್ಪ ಅಗ್ಲ ಇರುತ್ತೆ. ಬ್ರೀಡಿಂಗಲ್ಲಿ ಅಕ್ಕಿ ಇದು. ಮಚ್ಚೆಗಳು ಅಷ್ಟೇ, ಮೈ ಮೇಲೆ ಒಳ್ಳೆ ಮಚ್ಚೆಗಳಿರುತ್ತೆ. ನೋಡ್ಬೋದು. ಮಚ್ಚೆಗಳ ತುಂಬ ಒಳ್ಳೆ ಮಚ್ಚೆಗಳಿರುತ್ತೆ. ಬಾಲ್ದಲ್ಲಿ ಏನಿರುತ್ತೆ. ಕಣ್ ಕ್ವಾಲಿಟಿ ನೋಡೋಣ. ಸುಮಾರು ಜನ ಹೇಳ್ತಾರೆ ಕಣ್ಣಲ್ಲಿ ರವೆ ಇರಬೇಕು ಅಂತ. ಇದು ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ನಿಮಗೆ ರವೆ ಚೆನ್ನಾಗಿದೆ ಅಂತ. ಹೊಸಬ್ರು ಏನಾದ್ರು ಐಡೆಂಟಿಫೈ ಮಾಡಂಗಿದ್ರೆ ಸೇಮ್ ಪ್ಯಾಟರ್ನ್ ಈಸಿ ಆಗಿಬಿಡುತ್ತೆ ಅವ್ರಿಗೆ. ಈಸಿ. ಇದನ್ನೇ ಕಲ್ಸ್ಕೊಡೋಕ್ಕೆ ಸುಮಾರು ಜನ ಇರ್ತಾರೆ ಸರ್. ನಮ್ಮ ಕೈಲಿ ಆಗಿದ್ದು ನಾವು ಹೇಳ್ತಾ ಇರಬೇಕು. ರವೆ ಈ ಥರ ಇರಬೇಕು. ತುಂಬ ಒಳ್ಳೆ ಗಂಡು ಇರುತ್ತೆ. 3 ವರ್ಷದ ಗಂಡು ಬ್ರೀಡಿಂಗ್. ಸರ್ ಏನು ಬೆಲೆ? ಇದು ಒಂದು 3,000 ಆಗುತ್ತೆ ಸರ್. ಇದರಲ್ಲಿ ನಾವು ತಿಳ್ಕೊಬೇಕಾಗಿರೋ ಈ ಲೈನ್ಗಳಲ್ಲೆಲ್ಲ ಬಾಜಿಗಳು ಜಾಸ್ತಿ ಬರ್ತವೆ. ನಾವು ಬಾಜಿ ಆದಷ್ಟು ಸ್ವಲ್ಪ ಕಡಿಮೆ ಸೇರಿಸ್ಬೇಕು. ತುಂಬ ಒಳ್ಳೆ ಗಂಡು ಒಂದು 3,000 ಆಗುತ್ತೆ ಸರ್. ಓಕೆ ಸರ್ ಇವತ್ತಿಂದ ನೋಡಿ ಒಂದು ಸ್ಪೆಷಲ್ ಒಂದು ಇರುತ್ತೆ. ಹಳೇ ಲೈನೇಜ್ ಅಂತ ಧೂಮಾಗಂಡು ಸರ್. ಇದು ತುಂಬ ಒಳ್ಳೆ ಲೈನೇಜ್ ಇದು. ನೀಲ್ ಧೂಮಾಗ್ಲು ಅಂತ ಹೇಳ್ತಾರೆ. ಆ ಥರ ಬಣ್ಣದಲ್ಲಿ ಅಕ್ಕಿ ಇದು. ತುಂಬ ಟಾಪ್ ಕ್ಲಾಸ್ ಅಂತ ಗಂಡು ಫ್ರೆಂಡ್ಸ್. ಏನಂದರೆ ಇದರಲ್ಲಿ ಕತ್ಲು ಮಾಡಿರುತ್ತೆ. ಬಾಜಿ ಒಂದು ಬಂದಿರಲ್ಲ ಇದರಲ್ಲಿ. ಯಾವಾಗೋ ಒಂದು ಟೈಮ್ ಹಾಕತ್ತೆ ಬಾಜಿ ನಾವು ಸೇರಿಸ್ಕೋಬೇಕು. ಇಲ್ಲ ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಹಾಕೋ ಎಣ್ಣೆಗೆ ಸೆಟ್ ಆಯಿತು ಅಂದರೆ ಲಾಂಗ್ ಟೈಮ್ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು. ಸಣ್ಣ ಗರಿ ಇರುತ್ತೆ ಇದು. ದಪ್ಪ ಅಗಲ ಜಾಸ್ತಿ ಇರಲ್ಲ, ಸಣ್ಣ ಇರುತ್ತೆ. ಯಾಕಂದ್ರೆ ಬ್ರೀಡಿಂಗಲ್ಲಿ ಅಕ್ಕಿ ಇರುತ್ತೆ ಇದು. ತುಂಬ ಒಳ್ಳೆ ಅಕ್ಕಿ ಇದು. ಓಕೆ ಸರ್. ಕಣ್ ಕ್ವಾಲಿಟಿ ನೋಡ್ಬೋದು. ದಪ್ಪು ಬುರುಡೆ, ಒಳ್ಳೆ ಬ್ಲೂ ಶೇಡ್ ಅಂತ ಕಣ್ಣು. ತುಂಬ ಟಾಪ್ ಕ್ಲಾಸ್ ಅಂತ ಗಂಡು. ಸರ್ ಏನು ಬೆಲೆ? ಲೈನೇಜ್ ಮಾಡೋರ್ಗಂತೂ ಅದು 5 ಆಗುತ್ತೆ ಸರ್. 5,000. ಲೈನೇಜ್ ಮಾಡೋರ್ಗಂತೂ ತುಂಬ ಒಳ್ಳೆ ಗಂಡು ಸರ್ ಇದು. ಹೇಳಿ ಅಕ್ಕಿ ಬಿಡ್ಬೋದು. ಬಾಜಿ ಸ್ವಲ್ಪ ಸೇರಿಸ್ಕೋಬೇಕು. ಇಲ್ಲ ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಫಸ್ಟ್ ಟೈಮ್ ಪಟ್ಟಾನೆ ತುಂಬ ಲಾಂಗ್ ಟೈಮ್ ಮಾಡ್ಬಿಡುತ್ತೆ.
ತಾಳ್ಮೆ ಅನ್ನೋದು ಇರಬೇಕು, ಸೇರಿಸ್ಬೇಕು, ಅಕ್ಕಿ ಬಿಟ್ಟು ನೋಡಬೇಕು. ಕಂಪಲ್ಸರಿ 3 ಸೆಟ್ ಪಟ ಮಾಡಬೇಕು, ಅವಾಗ ರಿಸಲ್ಟ್ ಗೊತ್ತಾಗುತ್ತೆ. ಓಕೆ ಸರ್. ತುಂಬ ಒಳ್ಳೆ ಗಂಡು ಸರ್. ನೋಡಿ ಇನ್ನೊಂದು ಟಮ್ನಲ್ಲಿ ಒಂದು ಗಂಡು ಹಾಕಿರ್ತೀವಿ. ಇರೋ ನಿಮಿಷ. ನಗಿನ ಅಲ್ಲಿ ಒರಿಜಿನಲ್ ಸರ್ ಇದು. ಸುಮಾರು ಜನ ಹೇಳ್ತಾರೆ ನಗಿನ ಅಂದರೆ ಹಂಗಿರ್ಬೇಕು ಹಿಂಗಿರ್ಬೇಕು ಅನ್ನೋ. ಡಾರ್ಕ್ ಅಂದರೆ ಹಿಂಗಿರಬೇಕು, ನಗಿನದಲ್ಲಿ ಒರಿಜಿನಲ್ ಡಾರ್ಕ್ ಹಿಂಗಿರಬೇಕು. ತುಂಬ ಒಳ್ಳೆ ಗಂಡು, ತುಂಬ ಚೆನ್ನಾಗಿರುತ್ತೆ. ಬರೀ 2 ವರ್ಷದ ಗಂಡು ಇದು. ಬನ್ನಿ ಸರ್ ನೋಡೋಣ. ಡಾರ್ಕ್ನೆಸ್ ನೋಡ್ಬೋದು, ಬರೀ 2 ದಸ್ತ ಗಂಡು ಇದು. ಓಕೆ. ತುಂಬ ಚೆನ್ನಾಗಿರುತ್ತೆ. ಬಾಲ ಕ್ವಾಲಿಟಿ ನೋಡ್ಬೋದು, ಇಲ್ಲ ಡಾರ್ಕ್ನೆಸ್ ತುಂಬ ಚೆನ್ನಾಗಿರುತ್ತೆ. ಕೊಂಡ್ಕೊಂಡಿದ್ದು ತುಂಬ ಶುದ್ಧ, ತುಂಬ ಚೆನ್ನಾಗಿರುತ್ತೆ ಸರ್. ಅಕ್ಕಿ ಯಾವಾಗ ತುಂಬ ಮೇಲೆ ನೋಡಬೇಕು, ಇದು ಬಿಟ್ಟಿದ ತಕ್ಷಣ ನೋಡಿ ಮೇಲೆ ನೋಡ್ತಾ ಇರುತ್ತೆ ಇದು. ಸರ್ ಏನು ಬೆಲೆ ಹೇಳ್ತೀರಾ ಇದನ್ನು? 4 ಆಗುತ್ತೆ ಸರ್ ಇದು. 4,000 ಇದು 4 ಆಗುತ್ತೆ. ಒಳ್ಳೆ ಬಾಜಿ ಅಂತ ಸೂಪರ್ ಬಾಜಿ ಸರ್. ಇದ್ರಲ್ಲಿ ಬಾಜಿ ನೀವು ಕೇಳೋದೇ ಬೇಡ. ಹೆವಿ ಬಾಜಿ, ಒಳ್ಳೆ ಟೆಂಪರ್ ಜಾಸ್ತಿ ಅಕ್ಕಿಯಲ್ಲಿ, ಹೆವಿ ಬಾಜಿ ಜಾಸ್ತಿ ಇದು. ಆ ವೈಬ್ರೇಷನ್ ಎಲ್ಲ ಗೊತ್ತಾಗ್ಬಿಡುತ್ತೆ ನಿಮಗೆ. ಓಕೆ ಸರ್. ಸರ್ ಈಗ ಹಾಕಿದ್ದು ನೋಡಿ ರೇಗ್ದಾರ್ ಗಂಡು, ಮೆರವಣಿಗೆ ಜಾತಿಯಲ್ಲಿ ಅಕ್ಕಿ ಸರ್ ಇದು. ಹಾಂ. ತುಂಬ ಒಳ್ಳೆ ಗಂಡು ಇದು. ಯಾಕಂದರೆ ವಿಜಯಪುರದಲ್ಲಿ ಸುಮಾರು ಜನ ಇಟ್ಟಿದ್ದಾರೆ ಆ ಜಾತಿಯಲ್ಲಿ ಅಕ್ಕಿಗಳು. ದೇವನಹಳ್ಳಿಯಲ್ಲಿ ಇದೆ. ತುಂಬ ಒಳ್ಳೆ ಗಂಡು ಸರ್. 4 ವರ್ಷದ ಗಂಡು. ಪ್ಯಾಂಟು ಅಂತ ಹೇಳ್ತಾರೆ ಇದಕ್ಕೆ. ನಲಿಬಂದು, ನಾವು ನಲಿಬಂದು ಅಂತೀರಿ, ಆ ಕಡೆ ಎಲ್ಲ ಪ್ಯಾಂಟು ಅಂತ ಹೇಳ್ತಾರೆ. ಬನ್ನಿ ಸರ್ ನೋಡೋಣ. ಗರಿ ನೋಡ್ಬೋದು, ಲೈಟ್ ಲಾಲ್ ಕಟ್ಟಿರುತ್ತೆ. ಇದಕ್ಕೂ ನಮ್ಮ ಮೆರವಣಿಗೆಗೂ ಆನೆಕಲ್ಗೂ ತುಂಬ ಹತ್ರ ಸಂಬಂಧ ಇದ್ದಂಗೆ ಸರ್. ಅದು ಇದು ಅಣ್ಣ ತಮ್ಮ ಅಂತಲೇ ಹೇಳ್ಬೋದು. ಕೊಂಡ್ಕೊಳ್ಟಿ ನೋಡ್ಬೋದು, ಹಳೇದು ನೋಡ್ಬೋದು. ಇದರಲ್ಲಿ ರವೆ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಔಟ್ರೈಸ್ ರಿಂಗು ನೋಡ್ಬೋದು ನಿಮಗೆ, ತುಂಬ ನೀಟಾಗಿ ಕಾಣ್ತಾ ಇರುತ್ತೆ. ಬ್ರೀಡಿಂಗ್ ಇದು ಒಳ್ಳೆ ಪಟಾಗಿ ಹೇಳಿ ಬಿಡ್ಬೋದು ಇದರಲ್ಲಿ. ಸರ್ ಏನು ಬೆಲೆ ಹೇಳ್ತೀರಾ? 4,000 ಆಗುತ್ತೆ ಸರ್. 4,000. ತುಂಬ ಒಳ್ಳೆ ಗಂಡು, ಬ್ರೀಡ್ ಮಾಡಿ. ಓಕೆ ಸರ್. ಈಗ ನೋಡಿದ್ರೆ ಇನ್ನೊಂದು ಮೆರವಣಿಗೆ ಒಂದು ಗಂಡು ಹಾಕಿರ್ತೀನಿ. ಈಗ ಹಾಕಿದ್ನಲ್ವಾ, ಅದ್ರ ತಮ್ಮ ಇದು. ಇದು 3 ವರ್ಷದ ಗಂಡು, 4 ವರ್ಷದ ಗಂಡು. ಅಕ್ಕಿ ನೋಡಿ ತುಂಬ ಲೆಂತ್ ಇರಬಾರ್ದು. ಬ್ರೀಡಿಂಗಲ್ಲಿ ಫಸ್ಟು ತಿಳ್ಕೊಳ್ಳಿ. ಅಕ್ಕಿ ಆಡೋ ಅಕ್ಕಿ ಎಲ್ಲೇ ನೋಡ್ರಿ ಮೀಡಿಯಮ್ ಸೈಜ್ ಇರುತ್ತೆ, ತುಂಬ ಓವರ್ ಲೆಂತ್ ಇರಬಾರ್ದು. ಈ ಪೊಸಿಷನ್ ಕರೆಕ್ಟಾಗಿರಬೇಕು. ಬನ್ನಿ ನೋಡೋಣ. ಇಟ್ಕೊಡಿ. ಗರಿಗಳು ನೋಡ್ಬೋದು, ಸಣ್ಣ ಗರಿಗಳಿರುತ್ತೆ. ಅಗಲ ಇರಲ್ಲ ಜಾಸ್ತಿ, ಲಾಲ್ ಕಟ್ಟು, ಮೀಡಿಯಮ್ ಲಾಲ್ ಕಟ್ಟು ಇರುತ್ತೆ. ಅಕ್ಕಿ ಕುರ್ಜಲ್ಲಿ ಇರೋದ್ರಿಂದ ರೇಖೆಗಳು ಸುಮ್ಮನೆ ಮೀಡಿಯಮ್ ಕಾಣ್ತಿರುತ್ತೆ. ಒಳ್ಳೆ ರೇಖೆ ಇರುತ್ತೆ ಇದರಲ್ಲಿ. ಬಾಲ ಸ್ವಲ್ಪ ಅಗಲ ಇರುತ್ತೆ ಇದಕ್ಕೆ, ಯಾಕಂದರೆ ಬಾಜಿಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಬಾಲ ಸ್ವಲ್ಪ ಅಗಲ ಕಮ್ಮಿರೋ ಸೇರಿಸ್ಕೋಬೇಕಾಗತ್ತೆ. ಬನ್ನಿ ನೋಡಿ, ಕಣ್ಕೊಳ್ಟಿ ನೋಡಿ. ಗೋಲ್ಡ್ ಶೇಡಲ್ಲಿ ಅನಾರಿ ಇದು. ತುಂಬ ಒಳ್ಳೆ ಗಂಡು, ಬ್ರೀಡಿಂಗ್ಗೆ ಹೇಳಿ ಬಿಟ್ಕೋಬೋದು ಆರಾಮಾಗಿ ಅಕ್ಕಿಗಳು. ಸರ್ ಏನು ಬೆಲೆ ಹೇಳ್ತೀರಾ ಇದನ್ನು? ಇದು 3,500 ಆಗುತ್ತೆ ಸರ್. 3,000. ಅಣ್ಣ 4 ಹೇಳಿದೆ, ತಮ್ಮ ಒಂದು 3,500 ಆಗುತ್ತೆ. ಓಕೆ ಸರ್. ರೇಖಂತೂ ತುಂಬ ಒಳ್ಳೆ ರೇಖೆ ಇರುತ್ತೆ. ಬ್ರೀಡ್ಗೆ ಆದಷ್ಟು ಬ್ರೀಡ್ಗೆ ತುಂಬ ಚೆನ್ನಾಗಿರುತ್ತೆ. ಓಕೆ ಸರ್. ಸರ್ ಈಗ ನೋಡಿದ್ರೆ ಒಂದು ಮಕ್ಷಿ ಒಂದು ಗಂಡು ಹಾಕಿರ್ತೀನಿ. ಹಾಂ. ಇದು ವಿಜಯಪುರದ ಅಕ್ಕಿ. ಇದು ತುಂಬ ಟಾಪ್ ಕ್ಲಾಸ್ ಅಂತ ಗಂಡು. ಬ್ರೀಡಿಂಗ್ಗೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಲೈನೇಜ್ ಅಂತದ್ದು. ಬನ್ನಿ ನೋಡೋಣ. ಹಿಡ್ಕೊಳ್ಳಿ. ಲಾಲ್ ಕಟ್ಟು ನೋಡ್ಬೋದು, ಸಣ್ಣ ಗರಿಗಳು, ತುಂಬ ಒಳ್ಳೆ ಲಾಲ್ ಕಟ್ಟು, ತುಂಬ ಚೆನ್ನಾಗಿರುತ್ತೆ. ಸಿಂಗಲ್ ಟೈಲು. ಕಣ್ ಕ್ವಾಲಿಟಿನೇ ಅಷ್ಟೇ ತುಂಬ ಸೂಪರ್ ಆಗಿರುತ್ತೆ. ಅಲ್ಲೇ ಲೈನೇಜ್ ಏನು ಬರ್ತಾಯಿತ್ತು ಮಕ್ಷಿಗಳು, ಆ ಕ್ವಾಲಿಟಿ ಕಾಣ್ತಾ ಇರುತ್ತೆ ಇದರಲ್ಲಿ. ಓಕೆ ಸರ್. ಏನು ಬೆಲೆ ಹೇಳ್ತೀರಾ ಇದು? 3,500 ಆಗುತ್ತೆ ಸರ್. 3,000. ಒಳ್ಳೆ ಗಂಡಗಳೇ ಸರ್. ಬ್ರೀಡಿಂಗ್ ಅಂತ ತುಂಬ ಒಳ್ಳೆ ಗಂಡಗಳು. ಅಕ್ಕಿ ಮುಕ್ಕಾಲು ಭಾಗ ಅಕ್ಕಿ ಕುರ್ಜಲ್ ಇದೆ, ಅದಕ್ಕೆ ಈ ಥರ ಕಾಣ್ತಾ ಇಲ್ಲ. ಬ್ಲೂ ಶೇಡ್ ಅಂತ ತುಂಬ ಎತ್ತಿ ಕಾಣಿಸೋದು. ಮೈ ಮೇಲೆ ಬ್ಲೂ ಶೇಡ್ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ. ಓಕೆ ಸರ್. ಈ ಅಕ್ಕಿ ಇನ್ನೊಂದು ಮಕ್ಷಿ ಒಂದು ಹಾಕಿರ್ತೀನಿ. ಹಾಂ. ಇದು ವಿಜಯಪುರದ್ದೇನೆ, ತುಂಬ ಒಳ್ಳೆ ಮಕ್ಷಿ ಗಂಡು. ಇದರಲ್ಲಿ ಏನಂದರೆ ಪಲ್ಲ ಓವರ್ ಪಲ್ಲ ಜಾಸ್ತಿ ಇದರಲ್ಲಿ. ಏನಂದರೆ ಬ್ರೀಡ್ಗೆ ತುಂಬ ಚೆನ್ನಾಗಿರುತ್ತೆ, ಬಿಡೋಕ್ಕಾಗಲ್ಲ. ಬ್ರೀಡ್ಗೆ ಒಂದು 2 ವರ್ಷದ ಗಂಡು ಇದು. ಓಕೆ. ಗರಿಗಳು ನೋಡ್ಬೋದು, ಸಣ್ಣ ಗರಿಗಳು. ಗೋಲ್ಡ್ ಶೇಡಲ್ಲಿ ಅನಾರಿ ಇರುತ್ತೆ. ಸಣ್ಣ ಪುತ್ಲಿ, ತುಂಬ ಚೆನ್ನಾಗಿರುತ್ತೆ ಬ್ರೀಡಿಂಗ್ ಅಂತ ಅಕ್ಕಿ. ಓಕೆ ಸರ್. ಏನು ಬೆಲೆ ಹೇಳ್ತೀರಾ ಇದು? 2,500 ಆಗುತ್ತೆ ಸರ್. 2,500 ಆಗುತ್ತಾ? ಚಿಕ್ಕಗಂಡಲ್ವಾ, ಬ್ರೀಡಿಂಗ್ ಅಂತ ಹಾಕಿರೋದು. ಪಾಪ ಅವರು ಕಷ್ಟಪಡಬೇಕಾದ್ರೆ ಹಿಂದೆ ಒಂದು 2,500 ಇರುತ್ತೆ. ಓಕೆ ಸರ್. ಸರ್ ಈಗ ನೋಡಿದ್ರೆ ಒಂದು ಕೆಂಪು ತಾಮ್ರಲ್ಲಿ ಒಂದು ಗಂಡು ಒಂದು ಹಾಕಿರ್ತೀನಿ. ಹಾಂ. ನಗಿನಾಗ ಬರಲ್ಲ, ಇದು ಕೆಂಪು ತಾಮ್ರಲ್ಲಿ ಬರುತ್ತೆ. ಇದು ವಿಜಯಪುರದ ಅಕ್ಕಿ. ಇದು ತುಂಬ ಟಾಪ್ ಕ್ಲಾಸ್ ಅಂತ ಗಂಡು. ಇದು ತಾಮ್ರಲ್ಲಿ ಫೇವ್ರೇಟ್ ಮಾಡೋರಿಗೆ ತುಂಬ ಒಳ್ಳೆ ಗಂಡು ಸರ್. ಇದು ಒಳ್ಳೆ ಲೈನೇಜ್ಗೆ. ಬನ್ನಿ ನೋಡೋಣ. ಹಿಡ್ಕೊಳ್ಳಿ. ಯಾಕೆಂದರೆ ಮೈನ್ ಬ್ಯಾಕ್ಗ್ರೌಂಡ್ ಬಂದು ಇದು ಮಕ್ಷಿಗೂ ಗುಲ್ದಾರ್ಗೂ ಇರುತ್ತೆ. ತುಂಬ ಒಳ್ಳೆ ಬಣ್ಣ. ಗರಿಗಳು ನೋಡ್ಬೋದು,
ತುಂಬ ಸಣ್ಣ ಗರಿಗಳು. ಲಾಲ್ ಕಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಲೈನೇಜ್ ಮಾಡೋರಿಗೆ ಈ ಅಕ್ಕಿಗಳು ತುಂಬ ಚೆನ್ನಾಗಿರುತ್ತೆ. ಕಣ್ ಕ್ವಾಲಿಟಿ ನೋಡ್ಬೋದು, ಮೈ ಮೇಲೆ ಏನಿರುತ್ತೋ ಅದೇ ಕಣ್ ಕ್ವಾಲಿಟಿ ಕಣ್ಣಲ್ಲಿ ಇರುತ್ತೆ. ಸರ್ ಏನು ಬೆಲೆ ಹೇಳ್ತೀರಾ? 4 ಆಗುತ್ತೆ ಸರ್. ಒಳ್ಳೆ ಕೆಂಪು ತಾಮ್ರದಲ್ಲಿ ಕಂಡು ಕಂಡೀಷನ್ ಅಷ್ಟು ಸೂಪರ್ ಆಗಿರುತ್ತೆ ಇದು. ಓಕೆ ಸರ್. ಸರ್ ಈಗ ಒಂದು ಬಿಟ್ಟಿದ್ದೀರಾ ಫ್ರೆಂಡ್ಸ್, ಇವಾಗ ನೋಡಿದ್ರೆ ಒಂದು ಗುಲ್ದಾರ್ ಗಂಡು ಒಂದು ಬಿಟ್ಟಿರ್ತೀನಿ. ಕವ್ವಾ ಗುಲ್ದಾರಲ್ಲಿ ಒರಿಜಿನಲ್ ಇದು. ಪ್ರತಿಯೊಂದು ಅಕ್ಕಿಗೂ ಹೇಳೋಕ್ಕಾಗಲ್ಲ, ಯಾವ್ದು ಇದೆಯೋ ಅದು ಮಾತ್ರ ಹೇಳೋಕ್ಕಾಗತ್ತೆ. ಆ ಬಾಯಿಂದ ಆಗಲಿ, ಆ ಕಣ್ಣಿಂದ ಆಗಲಿ, ಬಾಡಿ ಪ್ಯಾಟರ್ನ್ ನೋಡಿದಾಗೆ ಗೊತ್ತಾಗ್ಬಿಡುತ್ತೆ ಒರಿಜಿನಲ್ ಹೆಂಗಿರುತ್ತೆ ಅಂತ. ಅಷ್ಟು ಬ್ಲೂ ಶೇಡ್ ಮೈ ಮೇಲೆ ಅಷ್ಟು ಬ್ಲೂ ಶೇಡ್ ಇರುತ್ತೆ. ಬನ್ನಿ ನೋಡೋಣ. ನಾನು ಹೆಂಗೆ ಹೇಳ್ತೀನಿ ಅಂದರೆ, ಈ ಬ್ಲೂ ಶೇಡ್ ನೋಡ್ಬೋದು ನಿಮಗೆ. ಇಲ್ಲಿ ತಲೆ ಹತ್ರದಿಂದ ಸ್ಟಾರ್ಟ್ ಆದರೆ ಬಾಲವರೆಗೂ ಬಂದಿರುತ್ತೆ. ಅಷ್ಟು ಒಳ್ಳೆ ಬ್ಲೂ ಶೇಡ್ ಇರುತ್ತೆ ಕವ್ವಾ ಗುಲ್ದಾರಲ್ಲಿ ಒರಿಜಿನಲ್. ಜಾಸ್ತಿ ಲೆಂತ್ ಬರಲ್ಲ, ಮೀಡಿಯಮ್ ಇರುತ್ತೆ. ಆಡೋ ಪ್ಯಾಟ್ರನ್ಗಳು ಹಿಂಗಿರುತ್ತೆ, ಜಾಸ್ತಿ ಲೆಂತ್ ಬರಲ್ಲ, ಮೀಡಿಯಮ್ ಇರುತ್ತೆ ಅಕ್ಕಿ. ಬನ್ನಿ ನೋಡೋಣ. ಗರಿ ಸಣ್ಣ ಗರಿ ನೋಡ್ಬೋದು. ಇದು ಲಾಲ್ ಕಟ್ಟು ಅಷ್ಟೇ ಸೂಪರ್ ಲಾಲ್ ಕಟ್ ಇರುತ್ತೆ. ಓಕೆ. ಕಣ್ ಕ್ವಾಲಿಟಿ ನೋಡಿ, ಗೋಲ್ಡ್ ಶೇಡಲ್ಲಿರುತ್ತೆ. ತುಂಬ ಒಳ್ಳೆ ಗಂಟು. ಓಕೆ ಸರ್, ಏನು ಬೆಲೆ ಹೇಳ್ತೀರಾ? 4,000 ಆಗುತ್ತೆ ಸರ್. ಅಕ್ಕಿ ಕಟ್ಟಾಗ್ಲೂ ಇದ್ರಲ್ಲಿ ಹೇಳಿ ಬಿಡ್ಬೋದು ಸರ್. ಒಳ್ಳೆ ಟೆಂಪರ್ ಜಾಸ್ತಿ ಇದೆ, ಒಳ್ಳೆ ಬ್ಲೂ ಶೇಡು, ಒಳ್ಳೆ ಕವ್ವಾ ಗುಲ್ದಾರ್ ಒರಿಜಿನಲ್ ಇದು ಸರ್. ಓಕೆ ಸರ್. ಸರ್ ಈಗ ನೋಡಿದ್ರೆ ಒಂದು ಮಕ್ಷಿ ಒಂದು ಹೆಣ್ಣು ಹಾಕಿರ್ತೀನಿ. ಇದು ವಿಜಯಪುರದ್ದೇನೆ, ತುಂಬ ಒಳ್ಳೆ ಮಕ್ಷಿ ಹೆಣ್ಣು. ಈಗ ಅದು ತಾಮ್ರಲ್ಲಿ ಒಂದು ದೇವಸ್ಥಾನ, ಕೆಂಪು ತಾಮ್ರಲ್ಲ, ಅದ್ರ ಸ್ವಂತ ಮಗಳು ಸರ್ ಇದು. ಅಲ್ಲಿ ಅಲ್ಕಟ್ಟು ಆ ಸ್ಟೈಲಲ್ಲೇ ಗೊತ್ತಾಗ್ಬಿಡುತ್ತೆ. ಬನ್ನಿ ನೋಡೋಣ. ಒಳ್ಳೆ ಲಾಲ್ ಕಟ್ಟು ನೋಡ್ಬೋದು. ಲಾಲ್ ಕಟ್ಟು ತುಂಬ ಚೆನ್ನಾಗಿರುತ್ತೆ. ಓಕೆ. ಕ್ವಾಲಿಟಿನೂ ಅಷ್ಟೇ ಒಳ್ಳೆ ವೈಬ್ರೇಷನ್ ತುಂಬ ಚೆನ್ನಾಗಿರುತ್ತೆ. ಸಣ್ಣ ಪುತ್ಲಿ ವೈಬ್ರೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ಇನ್ನು ಹೋಗ್ತಾ ಅಂತೂ ಕಣ್ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ. ಬಂತು ಮೇಲೆ ಸರ್ ಏನು ಬೆಲೆ ಹೇಳ್ತೀರಾ? ಒಂದು 2 ಆಗುತ್ತೆ ಸರ್. 2,000. ಹೆಣ್ಣು ಪಟ ಇದು. ಕೊಡೋಣ ಸರ್, ಪರವಾಗಿಲ್ಲ. ಯಾರೋ ಒಬ್ರು ಬ್ರೀಡ್ ಮಾಡಲಿ, ಅಕ್ಕಿ ಬಿಟ್ಬಿಟ್ಟು ತಿಳಿಸ್ರಿ ನಮಗೆ, ತುಂಬ ಒಳ್ಳೇದಾಗುತ್ತೆ. ಓಕೆ ಸರ್. ಸರ್ ಹೇಳಿ ಸರ್. ಈಗ ನೋಡಿದ್ರೆ ಒಂದು ಗುಲ್ದಾರ್ ಹಾಕಿದ್ದೆ ಹಳೇದೇನೆ ಅದು. ಅದಕ್ಕೆ ನೋಡಿ ನಮ್ಮ ಜಾನ್ ಸರ್ ಗೆಸ್ ಮಾಡಿದ್ದಾರೆ ಈ ಜೊತೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಅವ್ರು ನೋಡಿ ಜೊತೆ ಮಾಡಿದ್ದಾರೆ, ಯಾಕಂದ್ರೆ ಸುಮಾರು ಜೊತೆ ಮಾಡಿದ್ದಾರೆ, ಫೈಲೂರ್ ಅನ್ನೋದೇ ಇಲ್ಲ. ಬನ್ನಿ ಹೆಣ್ಣು ನೋಡೋಣ. ಇದು ಅವೆಲ್ಲ ಹಾಕಿದ್ದೆ ಗಂಡೆ ಸರ್. ಅವ್ರು ಏನೋ ತುಂಬಾ ಇದು ಆಶೆ ಪಡ್ತಾ ಇದ್ದಾರೆ, ಇದಕ್ಕೆ ಮ್ಯಾಚ್ ಮಾಡ್ರೆ 100% ಚೆನ್ನಾಗಿರುತ್ತೆ ಅಂತ. ಒಳ್ಳೆ ಗುಲ್ದಾರ್ಗಳು ಕತಂಗ್ ಬರುತ್ತೆ ಅಂತ ಅವ್ರದ್ದು ಒಂದು ಆಸೆ. ನೋಡೋಣ, ಯಾರಿಗೋ ಒಬ್ರಿಗೆ ಲಕ್ಕ ಚೆನ್ನಾಗಿರ್ಲಿ. 2 ದಿವಸ ಹೆಣ್ಣು ಸರ್ ಇದು. ತುಂಬ ಒಳ್ಳೆ ಹೆಣ್ಣು. ಲಾಲ್ ಕಟ್ ಅಂತೂ ನೋಡ್ಬೋದು, ಸೂಪರ್ ಲಾಲ್ ಕಟ್ಟು. ಭಾಳ ಕಂಡೀಷನಲ್ಲಿ ನೋಡ್ಬೋದು ನೀವು ಲಾಲ್ ಕಟ್ ಹೆಂಗಿರುತ್ತೆ ಅಂತ. ಸುಮಾರು ಚೆನ್ನಾಗಿರುತ್ತೆ. ಬನ್ನಿ ಕಣ್ ಕ್ವಾಲಿಟಿ ನೋಡೋಣ. ಸೂಪರ್ ಕಣ್ ಕ್ವಾಲಿಟಿ ಸರ್ ಇದು. ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ಬಲ್ಕ್ ಮೇಲಂತೂ ಒಳ್ಳೆ ಬ್ಲೂ ಶೇಡ್ ತುಂಬ ಚೆನ್ನಾಗಿ ಬಂದುಬಿಡುತ್ತೆ ಇದರಲ್ಲಿ. ಹೇಳಿ ಜಾನ್ ಸರ್ ಒಂದು ಬೆಲೆ ಇದಕ್ಕೆ. ಇಲ್ಲ ಹೇಳಿ, ಅದರಲ್ಲಿ ಏನಿದೆ ಒಂದು ಬೆಲೆ ಹೇಳಿ. ನಿಮ್ಮಿಂದ ಇನ್ನೊಬ್ರಿಗೆ ಒಳ್ಳೇದಾಗೋ ಥರ ಹೇಳಿ ಸರ್. ಜೊತೆಗೆ ಸೇರಿ ಹೇಳ್ಬಿಡಿ. ಹೇಳಿ, ಪರವಾಗಿಲ್ಲ ಸರ್. ಕಣ್ಣು ಮುಚ್ಕೊಂಡು 8 ಕೊಡ್ಬೋದು. 8,000. 8 ಕೊಟ್ಟರೆ ಅವ್ರ ಲೈಫ್ ಟೈಮ್ ಜೊತೆ ಆಗುತ್ತೆ. ಹಾಂ, ಲೈಫ್ ಟೈಮ್ ಹೇಳಿದ್ರಲ್ಲ, ಅಕ್ಕಿ ಬಿಡ್ಬೋದು ಅವರು. ಒಳ್ಳೆ ಬಣ್ಣ, ಒಳ್ಳೆ ಕಲರು. ಅಕ್ಕಿ ಬಿಸಿಲು, ಗಾಳಿ, ಮಳೆ ಎಲ್ಲದಕ್ಕೂ ಅಕ್ಕಿ ತೆಗೆಯುತ್ತೆ. ಲೈಫ್ ಟೈಮ್ ಶೋಪ್ ಮಾಡ್ಬೋದು. ಯಾಕೆ ನಮ್ಮ ಜಾನ್ ಕಡೆಯಿಂದ ಒಂದು ಆಫರ್ ಇದು. 1,000 ಕಮ್ಮಿನೇ ಇರಲಿ ಸರ್. 8,000 ಹೇಳ್ತಾರೆ, 1,000 ಕಡಿಮೆನೇ ಇರಲಿ. ಯಾರು ಶೋಪ್ ಮಾಡೋರಿಗೆ ನಮ್ಮ ಕಡೆಯಿಂದ ಒಂದು ಸಪೋರ್ಟ್ ಆಗಲಿ. ಓಕೆ ಸರ್. ನೋಡಿ ಫ್ರೆಂಡ್ಸ್, ಈಗ ನಮ್ಮ ಜಾನ್ ಸರ್ ಜೊತೆ ಮಾಡಿರೋದು ಇದು 100%. ಅವ್ರದ್ದು ಜೊತೆಗಳು ಸುಮಾರು ಕಡೆ ಕ್ಲಿಕ್ ಆಗಿದೆ. ಇಲ್ಲ ನಮ್ಮ ಹತ್ರನೂ ಒಳ್ಳೆ ಟೈಮ್ ಆಡಿದೆ, ಇದರಲ್ಲಿ ಮಾಡಿಕೊಟ್ಟಿದ್ದಾರೆ. ಒಂದು 8,000 ಹೇಳ್ತಾ ಇದ್ದಾರೆ. ಇನ್ನೂ ಹೊಸ ಶೋಕ್ದಾರಿಗೆ ಇನ್ನೊಂದು 1,000 ಕಮ್ಮಿ ಇರುತ್ತೆ. ಮಾಡಿ ಗ್ರೂಪ್ಗೆ ತಿಳಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ತುಂಬ ಒಳ್ಳೆ ಜೊತೆ, ಇದರಲ್ಲಿ ಪಟ ಮಾಡಿ ತಿಳಿಸಿ ಬಿಟ್ಟು ತಿಳಿಸ್ಬೋದು ನೀವು, ಏನು ತೊಂದರೆ ಇಲ್ಲ. ತುಂಬ ಒಳ್ಳೆ ಜೊತೆ ಇದೆ. 7,000 ಇರುತ್ತೆ, ಫೈನಲ್ 7,000 ಇರುತ್ತೆ. ಅದಕ್ಕಿಂತ ಬಾರ್ಗಿಂಗ್ ಏನೋ ಕೇಳಕ್ಕೆ ಹೋಗ್ಬೇಡಿ. ತುಂಬ ಒಳ್ಳೆ ಜೊತೆ. ಓಕೆ ಸರ್. ಸರ್ ಈಗ ನೋಡಿದ್ರೆ ಒಂದು ಧೂಮ ಇನ್ನೊಂದು ಹಾಕಿರ್ತೀನಿ ಗೋಲ್ಡ್ ಶೇಡಲ್ಲಿ. ಇದು ಮೆರವಣಿಗೆ ಹಾಕಿ ಸರ್. ಇದು ಲೈಕ್ ರೈಟ್ ಇರುತ್ತೆ, ಮೆರವಣಿಗೆ ಹಾಕಿ. ಬನ್ನಿ ನೋಡೋಣ. ಇಟ್ಕೊಳ್ಳಿ ಸರ್. ಗರಿಗಳು ನೋಡ್ಬೋದು, ಸಣ್ಣ ಗರಿ, ಲಾಲ್ ಕಟ್ ಏನಿರಲ್ಲ. ತುಂಬ ಒಳ್ಳೆ ಹೆಣ್ಣು, ಗೋಲ್ಡ್ ಶೇಡಲ್ಲಿ ಇರುತ್ತೆ. ಇದು ಅಗಲ ಕಣ್ಣಿರುತ್ತೆ, ಗೋಲ್ಡ್ ಶೇಡಲ್ಲಿ ಅಗಲ ಕಣ್ಣಿದೆ. ತುಂಬ ಒಳ್ಳೆ ಕಣ್ಣು ಕ್ವಾಲಿಟಿ. ಔಟರ್ ರಿಂಗು ನೋಡ್ಬೋದು ನೀವು, ಹೊಡೆದಿರೋದು ಔಟರ್ ರಿಂಗ್ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಸರ್ ಏನು ಬೆಲೆ ಹೇಳ್ತೀರಿ? ಒಂದು 3 ಆಗುತ್ತೆ ಸರ್. ತುಂಬ ಒಳ್ಳೆ ಹೆಣ್ಣು. ಆಡಿರೋಂತ ಹೆಣ್ಣು, ಆಡಿರೋದು ಬೇಡ, ಬ್ರೀಡಿಂಗ್ ಅಂತ ಅಲ್ಲಿಂದ ಆಡೋದು ಬೇಡ. ಬ್ರೀಡ್ ಮಾಡಿ ಅವ್ರು ತಿಳಿಸ್ತೀವಿ ಸರ್ ನಮಗೆ. ಓಕೆ ಸರ್, ಸೂಪರ್. ಸರಿ ನೋಡಿ, ಇವಾಗ ಮಕ್ಷಿನ ಒಂದು ಹೆಣ್ಣು ಹಾಕಿರ್ತೀವಿ. ವಿಜಯಪುರದಲ್ಲಿ ಒರಿಜಿನಲ್ ಅಕ್ಕಿಗೆ ಶಾರ್ಟ್ ಬೇಕು, ಗುಂಡಸಲ್ಲ ಹಿಂಗೆ ಬರೋದು. ಯಾಕಂದರೆ ಈಗ ಸುಮಾರು ಅಕ್ಕಿಗೆ ಪೂಟ್ ಮೇಲೆ ಪೂಟ್ ಹಾಕ್ಬಿಟ್ಟಿದೆ. ಒರಿಜಿನಲ್ ಹೆಣ್ಣಿದು, ತುಂಬ ಒಳ್ಳೆ ಹೆಣ್ಣು. ಬನ್ನಿ ನೋಡೋಣ. ಇಟ್ಕೊಳ್ಳಿ.
ಮೀಡಿಯಮ್ ಇರುತ್ತೆ ಅಕ್ಕಿ. ಲಾಲ್ ಕಟ್ ಒಳ್ಳೆ ಡಾರ್ಕ್ ಲಾಲ್ ಕಟ್ಟು ತುಂಬ ಚೆನ್ನಾಗಿರುತ್ತೆ. ಮೈ ಬಣ್ಣನೂ ಅಷ್ಟೇ ತುಂಬ ಒಳ್ಳೆ ಕ್ವಾಲಿಟಿ ಆಗಿದೆ. ಕಣ್ ಕ್ವಾಲಿಟಿ ನೋಡ್ಬೋದು, ಹಳೆ ಲೈನೇಜ್ ಏನಿರುತ್ತೆ ಆ ಕಣ್ ಕ್ವಾಲಿಟಿ ಹಂಗೆ ಇರುತ್ತೆ. ಲೈಟ್ ಅನಾರಿ ಶೇಡ್ ಇರುತ್ತೆ. ತುಂಬ ಪುತ್ಲಿ ಅಂತ ತುಂಬ ವೈಬ್ರೇಷನ್ ತುಂಬ ಚೆನ್ನಾಗಿದೆ. ಕೈಯಲ್ಲಿ ಹಿಡ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ. ಸರ್ ದೊಡ್ಡ ಇಲ್ಲ ಸರ್ ಇದು 4,000 ಆಗುತ್ತೆ ಸರ್. 4,000. ತುಂಬ ಒಳ್ಳೆ ಬ್ರೀಡಿಂಗಂತೂ. ಇದರಲ್ಲಿ 1 ನಿಮಿಷ ಇನ್ನೊಂದು ತೀರ್ಸ್ಕೊಟ್ಬಿಡ್ತೀನಿ. ಇದ್ರಲ್ಲಿ ನೋಡಿದ್ರೆ ಕಾಲುಗಳು ಸ್ವಲ್ಪ ಇಲ್ಲಿ ಕಚ್ಚಿರುತ್ತೆ. ಬಟ್ ಅಕ್ಕಿ ರೆಡಿಯಾಗಿರುತ್ತೆ, ಮೊಟ್ಟೆ ಗಿಟ್ಟೆ ಇರ್ತಾ ಇರುತ್ತೆ, ಏನಂತ ತೊಂದರೆ ಇಲ್ಲ. ಯಾಕಂದ್ರೆ ಸುಮಾರು ಜನ ಲೈಕ್ ಮಾಡ್ತಾರೆ, ಮಾಡಲ್ಲ. ಇರೋದನ್ನ ನಾವು ತಿಳಿಸ್ಕೊಟ್ಟಿರ್ತೀವಿ. ಓಕೆ, ತುಂಬ ಒಳ್ಳೆಯ 4,000 ಆಗುತ್ತೆ. ಓಕೆ ಸರ್. ಸರ್ ನೋಡ್ರಿ, ಈಗ ಇನ್ನೊಂದು ಮಕ್ಷಿ ಒಂದು ಹಾಕಿರ್ತೀವಿ. ಸೇಮ್ ಪ್ಯಾಟ್ರನ್ನು ಅವ್ರ ಮನೆಯಿಂದನೇ ತಗೊಂಡೋಗಿರ್ತಾರೆ, ಯಾರಿಗೂ ಆಚೆ ದೊಡ್ಡ ಜೊತೆ ಕೊಟ್ಟಿರ್ತಾರೆ. ಅದ್ರಲ್ಲಿ ಮರಿ ಮಾಡಿಸಿ ರಿಂಗು ಅವ್ರದ್ದು ಹಾಕಿರ್ತಾರೆ. ಅವ್ರ ಹತ್ರ ಎಲ್ಲ ಸೊಸೈತಂತೆ. ಇದು ಒಣ್ಣೆ ಮಾತ್ರ ಇದರಿಂದ ಬಂದಿರುತ್ತೆ. ಬನ್ನಿ ನೋಡೋಣ. ಹಿಡ್ಕೊಳ್ಳಿ. ಅಕ್ಕಿ ಕುರ್ಜಲ್ಲಿದೆ. ಅಕ್ಕಿ ಕುರ್ಜಲ್ಲಿದೆ. ಒಳ್ಳೆ ಬ್ಲೂ ಶೇಡ್ ತುಂಬ ಚೆನ್ನಾಗಿದೆ. ದೊಡ್ಡ ಹೆಣ್ಣು ಇದನ್ನು. ಒಳ್ಳೆ ಲಾಲ್ ಕಟ್ಟು, ಒಳ್ಳೆ ಸಣ್ಣ ಗರಿ, ಶಾರ್ಟ್ ಬೇಕು, ಗುಂಡು ತಲೆ. ಓಕೆ ಸರ್. ದೊಡ್ಡ ಎಣ್ಣೆ ಸರ್. ಇದರಲ್ಲಿ ಯಾವುದೋ ಒಂದು ಕಾಲಲ್ಲಿ ಏನು ತೊಂದರೆ ಇರಲ್ಲ. ತುಂಬ ಚೆನ್ನಾಗಿದೆ. ಬೀಡಿಗೆ ಅಂತ ಇದು ಸರ್ ಬೆಲೆ ಒಂದು 4 ಆಗುತ್ತೆ ಸರ್. 4,000. ಬಾಜಿಗಳು ಜಾಸ್ತಿ ಬರುತ್ತೆ ಇದು. ಇದರಲ್ಲಿ ನಾವು ಕಂಟ್ರೋಲ್ ಮಾಡಿ ಬಿಟ್ಕೋಬೇಕಾಗುತ್ತೆ, ಇಲ್ಲ ಬಾಜಿಲಿ ಸ್ವಲ್ಪ ಕಡಿಮೆ ಸೇರಿಸಬೇಕಾಗುತ್ತೆ. ತುಂಬ ಒಳ್ಳೆ ಹೆಣ್ಣು. ಬೀಡಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಓಕೆ ಸರ್. ಸರಿ ನೋಡಿದ್ರೆ ಒಂದು ಕತಂಗ್ ಒಂದು ಹೆಣ್ಣು ಹಾಕಿರ್ತೀನಿ ಸರ್. ತುಂಬ ಒಳ್ಳೆ ಲೈನೇಜ್ ಅಂತದ್ದು ಕತಂಗ್. ಮಕ್ಷಿಗಳು, ಗುಲ್ದಾರ್ಗಳು, ಸುಮಾರು ಒಳ್ಳೆ ಬಣ್ಣಗಳು ಬರುತ್ತೆ ಇದರಲ್ಲಿ. ತುಂಬ ಒಳ್ಳೆ ಹೆಣ್ಣು. ಬಿಟ್ಟಿರಲ್ಲ ಇದು. ಒಳ್ಳೆ ಹೆಣ್ಣು. ಬೀಡಿಂಗ್ ತುಂಬ ಚೆನ್ನಾಗಿರುತ್ತೆ. ಒಂದು 3 ವರ್ಷದ ಹೆಣ್ಣು. ಬನ್ನಿ ನೋಡೋಣ. ಗರಿಗಳು ನೋಡ್ಬೋದು. ಲಾಲ್ ಕಟ್ಟು ತುಂಬ ಚೆನ್ನಾಗಿರುತ್ತೆ. ಹೋಗ್ತಾ ಹೋಗ್ತಾ ಇನ್ನೂ ಒಳ್ಳೆ ಡಾರ್ಕ್ ಆಗುತ್ತೆ. ಬರೀ 2 ವರ್ಷದ ಹೆಣ್ಣು ಇದು. ಹೋಗ್ತಾ ಹೋಗ್ತಾ ಇನ್ನೂ ಒಳ್ಳೆ ಡಾರ್ಕ್ ಆಗುತ್ತೆ ಇದು. ಕಣ್ ಕ್ವಾಲಿಟಿ ನೋಡ್ಬೋದು. ಗೋಲ್ಡ್ ಶೇಡಲ್ಲಿ ಅನಾರಿ ಇರುತ್ತೆ ಇದು. ಔಟರ್ ರಿಂಗು ನೋಡ್ಬೋದು, ನೀಟಾಗಿ ಕಾಣ್ತಾ ಇರುತ್ತೆ ಹಿಂಗೆ. ಡಬಲ್ ರಿಂಗಲ್ಲಿ ಸೂಪರ್ ಆಗಿರುತ್ತೆ. ಓಕೆ ಸರ್. ಏನು ಬೆಲೆ ಹೇಳ್ತೀರಾ ಇದನ್ನು? 3 ಆಗುತ್ತೆ ಸರ್ ಇದು. 3,000 ಒಳ್ಳೆ ಹೆಣ್ಣು. ಬೀಡಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಶೇಪ್ ನಿಂತ್ಕೊಂಡಿರೋ ಶೇಪ್ ನೋಡಿ ಸರ್, ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಒಳ್ಳೆ ಕೇಕ್ ಹೆಂಗೆ ನಿಂತ್ಕೊಳುತ್ತೆ ಅಂತ. ತುಂಬ ಒಳ್ಳೆ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಓಕೆ ಸರ್. ಸೊ ಅದಕ್ಕೆ ಒಂದು ಧೂಮ ಒಂದು ಹೆಣ್ಣು ಹಾಕಿರ್ತೀನಿ. ಧೂಮ ರೆಗ್ದಾರ್ ಬರುತ್ತೆ. ಧೂಮ ಮೆರವಣಿಗೆ ಜೊತೆಯಲ್ಲಿ ಹಾಕಿ ಫ್ರೆಂಡ್ಸ್ ಇದು. ತುಂಬ ಒಳ್ಳೆ ಹೆಣ್ಣು. ಬೀಡಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ದೊಡ್ಡ ಹೆಣ್ಣು, ಒಂದು 3 ವರ್ಷದ ಹೆಣ್ಣು. ದೊಡ್ಡ ಹೆಣ್ಣು ನಿಂತ್ಕೊಳ್ಳೋ ಸ್ಟೈಲೇ ತುಂಬ ಚೆನ್ನಾಗಿರುತ್ತೆ ಇದ್ರದ್ದು. ಬನ್ನಿ ನೋಡೋಣ. ಹಿಡ್ಕೊಳ್ಳಿ. ತುಂಬಾ ಕಷ್ಟ. ಸಿಕ್ಕದಾಗ ಹಾಕಿ ಹೊಡೆದು ಬಿಡಬೇಕು ಸರ್. ಮೀಡಿಯಮ್ ಲಾಲ್ ಕಟ್ಟಿರುತ್ತೆ, ಜಾಸ್ತಿ ಇರಲ್ಲ. ಮೀಡಿಯಮ್ ಲಾಲ್ ಕಟ್ಟಿರುತ್ತೆ. ಆಡೋ ಲೈನೇಜ್ ಅಂದರೆ ಎತ್ತಿದ ಕೈ ಇದು. ತುಂಬ ಒಳ್ಳೆ ಹೆಣ್ಣು. ಕಣ್ ಕ್ವಾಲಿಟಿ ನೋಡ್ಬೋದು. ಗೋಲ್ಡ್ ಶೇಡಲ್ಲಿ ಅನಾರಿ ಇರುತ್ತೆ. ಔಟರ್ ರಿಂಗಲ್ಲಿ ನೋಡ್ಬೋದು, ಸಿಂಗಲ್ ರಿಂಗ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಬ್ರೀಡಿಂಗ್ ಅಂತ ಹೇಳಿ ಹಾಕಿದ್ದು ದೊಡ್ಡ ಎಣ್ಣೆ ಸರ್ ಇದು. ಸರ್ ಏನು ಬೆಲೆ ಹೇಳ್ತೀರಾ? ಒಂದು 3.5 ಆಗುತ್ತೆ ಸರ್. ಒಳ್ಳೆ ವೈಬ್ರೇಷನ್, ಒಳ್ಳೆ ಬಾಜಿ. ಬಾಜಿ ಯಾವ್ದನ್ನ ಕಡಿಮೆ ಇರೋದಕ್ಕೆ ಈ ಥರ ಎಣ್ಣೆಗಳು ಸೇರಿಸಿದ್ರೆ 100% ಒಳ್ಳೆ ಬಾಜಿ ಬಂದ್ಬಿಡುತ್ತೆ. ವೈಬ್ರೇಷನ್ ನೋಡಬೇಕು, ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ನೀವು ತಿಳ್ಕೊಬೇಕಾಗಿರೋದು, ಹಳೆ ಶೋಕ್ದಾರ್ ಆಗಿರಲಿ, ಹೊಸ ಶೋಕ್ದಾರ್ ಆಗಲಿ, ಪ್ರತಿಯೊಬ್ಬರಿಗೂ ಹೇಳ್ಕೊಡ್ಲೇಬೇಕು ನಾವು. ಅವಾಗೇ ಅದನ್ನು ಮುಂದಕ್ಕೆ ಹೋಗೋಕ್ಕಾಗತ್ತೆ. ಬೇರೆ ಏನು ತಿಳಿದಿರೋದಲ್ಲ, ನಾವೇ ಇಟ್ಕೊಂಡಿದ್ರೆ ಅದು ನಮ್ಗೆ ಒಳ್ಳೇದಲ್ಲ. ಅದು 4 ಜನಕ್ಕೆ ಹೇಳ್ಕೊಡಿ, ಒಳ್ಳೇದು ಮಾಡಿ. ನೋಡಿ, ಇವಾಗ ನಾವು ಯಾವುದೇ ಅಕ್ಕಿ ತೊಗೊಂಡ್ರೇನೋ, ಓಡಿಸೋವಂಥ ಅಕ್ಕಿ ತೊಗೊಂಡ್ರೇನು, ಇಲ್ಲಿ ಆಡಿರೋ ಅಕ್ಕಿ ಅಲ್ಲಿ ಆಡಲ್ಲ. ಡ್ಯೂಟಿ ಮಾಡಲೇಬೇಕು. ಅದಕ್ಕೆ ಕಂಟಿನ್ಯೂ ಓಡಿಸ್ತಾ ಇರಬೇಕು. ಅದು ಬಾಯಿ ಬಿಟ್ಕೋತಾ ಇದೆ ಅಂತ ನಿಲ್ಲಿಸ್ಬಾರ್ದು. ಕಂಟಿನ್ಯೂ ಓಡಿಸ್ತಾ ಇರಬೇಕು. 1 ಟೈಮ್ ಮಾಡಿಲ್ವಾ, ಇನ್ನೊಂದು ಟೈಮ್ ಓಡಿಸಿ. 7 ದಿನ ಸೆಟ್ ಮಾಡಿ. ಮಧ್ಯಾಹ್ನ 1 ಟೈಮ್ ಓಡಿಸಿ, ಬೆಳಗ್ಗೆ 1 ಟೈಮ್ ಓಡಿಸಿ, ಇಲ್ಲ ಸಾಯಂಕಾಲ ಗ್ಯಾಪಲ್ಲಿ 1 ಟೈಮ್ ಓಡಿಸಿ. ಈಗ ಮಳೆ ಬರೋದ್ರಿಂದ ಬೇಡ, ಮಳೆ ಬಂದಿಲ್ಲ ಓಡಿಸಿ. ಯಾಕಂದರೆ ಕಂಟಿನ್ಯೂ ಡ್ಯೂಟಿ ಮಾಡಿದ್ರೇ ಅದು ಅಕ್ಕಿ ಆಡುತ್ತೆ. ಸುಮ್ಮನೆ ನಾವು ಹೇಳ್ತೀರಿ ಅಂದ್ಬಿಟ್ಟ ತಕ್ಷಣ ಆಡಲ್ಲ ಅಕ್ಕಿ. ಅದು ದುಡ್ಡು ಕೊಟ್ಟಿದ್ರೆ ಅಂದ್ರೆ ಆಡಲ್ಲ. ಡ್ಯೂಟಿ ಮಾಡಿದ್ರೇ ಅದಕ್ಕೆ ತಕ್ಕನಂಗೆ ಅಕ್ಕಿ ಆಡುತ್ತೆ. ದಯವಿಟ್ಟು ಎಲ್ಲ ಅದಕ್ಕೆ ಹಾರ್ಡ್ ವರ್ಕ್ ಮಾಡಬೇಕು, ಅವಾಗೇ ಒಳ್ಳೇದಾಗುತ್ತೆ. ಪ್ರತಿಯೊಬ್ಬರಿಗೂ ಒಳ್ಳೇದೇ ಆಗಲಿ. ಮತ್ತು ಸುಮಾರು ಜನ ಲೊಕೇಶನ್ ಕೇಳ್ತಾ ಇರ್ತೀರಾ. ಬೆಂಗಳೂರು ಆರ್ ಟಿ ನಗರ್ CB ರೋಡು. ಆದಷ್ಟು ಬೇಗ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ನಮ್ಮ ಜಾನ್ ಜಾರ್ನೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸರ್.